ತಮ್ಮ ಕೈಯಲ್ಲೇ ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ಮಾಡದೆ ಈಗ ಏಕಾಏಕಿ ಅವ್ರನ್ನ ಮುಖ್ಯಮಂತ್ರಿ ಮಾಡಿ, ದಲಿತರನ್ನ ಮುಖ್ಯಮಂತ್ರಿ ಮಾಡಿ, ದಲಿತರನ್ನ ಪ್ರಧಾನಿ ಅಭ್ಯರ್ಥಿ ಮಾಡಿ ಅಂತ ರಾಜ್ಯದಲ್ಲಿ ಚರ್ಚೆ ಶುರುವಾಗಿದೆ. ಐ ಡೋಂಟ್ ನೋ, ಇದು ಎಲ್ಲ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಕುರ್ಚಿಯಿಂದ ಅಥವಾ ಅವರ ಕುರ್ಚಿಗೆ ಹೋಗುವ ಆಸೆಯನ್ನ ತಡೆಯೋದಕ್ಕೋಸ್ಕರ ಬಂತೋ, ಅಥವಾ ನಿಜವಾಗ್ಲೂ ಒಂದು ಮನಸ್ಸಿಂದ ಇಲ್ಲ ಈ ಸಲ ದಲಿತರು ಬರಲೇಬೇಕು ಅಂತ ವಿಚಾರ ಬಂತೋ. ಈಗ ಸದ್ಯ ಬಿಜೆಪಿ ಮತ್ತು ಕಾಂಗ್ರೆಸ್ ಮಧ್ಯೆ ದಲಿತ ಸಮರ ಕೂಡ ನಡೀತಾ ಇದೆ. ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಸಿಎಂ ಮಾಡಲಿ ಅಂತ BY ವಿಜೇಂದ್ರ ಹೇಳಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಸಿಎಂ ಮಾಡಲಿ ಅಲ್ಲ, ಅವರೇ ಆಗೋದಾದ್ರೆ ಬಂದ್ ಮಾಡ್ಕೋಬೇಕು, ಅವರೇ ನಾನೇ ಸಿಎಂ ಅನ್ಬೇಕು. ಆದರೆ ಸಿದ್ದರಾಮಯ್ಯ ವಿರುದ್ಧ BY ವಿಜೇಂದ್ರ ಒಂದು ಬಾಣ ಬಿಟ್ಟಿದ್ದಾರೆ. ಅದಕ್ಕೆ ಪ್ರತಿಯಾಗಿ ಸಿದ್ದರಾಮಯ್ಯನವರು ಕೂಡ ಒಂದು ಬಾಣ ಬಿಟ್ಟಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ವಿಜೇಂದ್ರ ಪೋಸ್ಟ್ ಹಾಕಿದ್ರೆ, ಇವನ್ ಇನ್ಕ್ಲೂಡಿಂಗ್ ಅವ್ರು ಮಾತು ಆಡಿದ್ರು ನಿನ್ನೆ. BYV ಪೋಸ್ಟ್ಗೆ ಸಾಮಾಜಿಕ ಜಾಲತಾಣದಲ್ಲಿ ತಿರುಗೇಟ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ. ರಾಜ್ಯಾಧ್ಯಕ್ಷರ ಆಯ್ಕೆ ಆಗ್ತಾ ಇದೆ. ರಾಜ್ಯಾಧ್ಯಕ್ಷರ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರಲ್ಲೂ ದಲಿತರನ್ನ ಕನ್ಸಿಡರ್ ಮಾಡಿ ಇನ್ನು ಬಿಜೆಪಿಯಲ್ಲಿ ದಲಿತ ಪ್ರಧಾನಿ ಯಾರಾಗಬೇಕು ಅನ್ನೋದ್ರ ಬಗ್ಗೆ ಕೂಡ ಮಾತಾಡಿದ್ದಾರೆ. ಅಂದ್ರೆ ಪ್ರಧಾನಿ ಮೋದಿ ಅವರನ್ನ ಕೆಳಗಿಳಿಸುವ ಬಗ್ಗೆ RSS ಸೂಚನೆ ಕೊಟ್ಟಿದೆ. ಈಗ ನಿಮ್ಗೆ ಅವಕಾಶ ಇದೆ, ಮಾಡಿ ದಲಿತರನ್ನ ಅಂತ ಎಲ್ಲೋ ಒಂದ್ ಕಡೆ ಭಾಗವತ್ ಅವರ ಹೇಳಿಕೆಯ ಪೋಸ್ಟ್ ಅನ್ನ ಉಲ್ಲೇಖ ಮಾಡಿ ಈಗ ಕಾಂಗ್ರೆಸ್ ಕೂಡ ಮಾತಾಡಿದೆ. ಅದು ಮಾತ್ರ ಅಲ್ಲ, ಗೋವಿಂದ ಕಾರಜೋಳ ಅವರನ್ನ ರಾಜ್ಯಾಧ್ಯಕ್ಷ ಮಾಡಿ ಅಂತಲೂ ಕೂಡ ಸಿದ್ದರಾಮಯ್ಯನವರು ತಮ್ಮ ಪೋಸ್ಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇದ್ರ ಬಗ್ಗೆ ನಾನು ರಿಯಾಕ್ಷನ್ ಅನ್ನು ಆರಂಭ ಮಾಡ್ತೀನಿ ವಿತ್ ಕಾಂಗ್ರೆಸ್ ಆಡಳಿತಾರೂಢದವರಿಗೆ ಫಸ್ಟ್ ಸರ್. ಇಲ್ಲ, ಖಂಡಿತವಾಗಿ ಈಗ ಮಾನ್ಯ ವಿಜಯೇಂದ್ರ ಅವರು ದಲಿತ ಮುಖ್ಯಮಂತ್ರಿ ಬಗ್ಗೆ ಮಾತಾಡೋದಾದ್ರೆ ನೋಡಿ, ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಬಗ್ಗೆ ಇವರೆಲ್ಲ ಬಹಳ ಹಗುರವಾಗಿ ಮಾತಾಡ್ತಾರೆ ಬಿಜೆಪಿ ನಾಯಕರುಗಳು. ಯಾರು ಹಗುರವಾಗಿ ಮಾತಾಡಿಲ್ಲ ಸ್ವಾಮಿ, ನೋಡಿ ಬಹಳ ಗೌರವ ಇದೆ ಅಂತ ಹೇಳಿದ್ದಾರೆ ನಮ್ಮ ರಾಜ್ಯಾಧ್ಯಕ್ಷರು. ವಿಜೇಂದ್ರ ಅವರು ಬಹಳ ಗೌರವ ಅವರು ವ್ಯಂಗ್ಯ ಮಾಡಕ್ಕೆ ಬಹಳ ಗೌರವ ಇದೆ ಅವ್ರ ಬಗ್ಗೆ. ಇಲ್ಲ ನೋಡಿ, ಅವರು ವ್ಯಂಗ್ಯ ಮಾಡ್ಲಿಕ್ಕೆ ಅಷ್ಟು ಪ್ರಭುತ್ವ ಬಹಳ ಗೌರವ ಇದೆ ದಲಿತರ ಬಗ್ಗೆ. ಮಾನ್ಯ ವಿಜೇಂದ್ರ ಪ್ರಭುತ್ವ ಸಾಲದು, ಮಾನ್ಯ ಖರ್ಗೆ ಅವ್ರಿಗೆ ಯಾವ ರೀತಿಯ ಇನ್ನೂ ಪ್ರಬುದ್ಧತೆ ಸಾಲದು ಅವ್ರಿಗೆ. ಆಯ್ತಾ, ಒಂದು ಏನಂದ್ರೆ ಮಾನ್ಯ ಖರ್ಗೆ ಅವರು ಇಡೀ ದೇಶದಲ್ಲಿ 30 ಜನ ಮುಖ್ಯಮಂತ್ರಿಗಳನ್ನ ಕಾಂಗ್ರೆಸ್ ಸರ್ಕಾರಗಳು ತರುವಂತ ಹಕ್ಕನ್ನು ಒಂದು ಶಕ್ತಿ ಸಾಮರ್ಥ್ಯ ಹೊಂದಿರತಕ್ಕಂಥವ್ರು. ಅವರನ್ನ ನೀವು ನೋಡಿ AICC ಅಧ್ಯಕ್ಷರಾಗಿದ್ದಾರೆ. ಅವರು ಅವಕಾಶ ಸಿಕ್ಕಿದ್ರೆ ದೇಶದ ಪ್ರಧಾನಮಂತ್ರಿ ಆಗ್ಲಿ, ನೀವು ಮುಖ್ಯಮಂತ್ರಿ ಆಗ್ಲಿ ಅಂತ ಹೇಳಿ ಬಿಜೆಪಿ ನಾಯಕರುಗಳಿದಾರಲ್ಲ ಅವ್ರನ್ನ ಗೇಲಿ ಮಾಡಕ್ಕೋಸ್ಕರ ಮಾಡ್ತಾ ಇರತಕ್ಕಂಥದ್ದು. ಆದ್ರೆ ಒಂದೊಂದು ಹೇಳ್ತೀನಿ, ಅಲ್ಲ ಮುಂದಕ್ಕೆ ನಾವು ಚುನಾವಣೆ ಗೆಲ್ಲಬೇಕು ಬರಬೇಕು ಕೇಳಿ, ಹಂಗಿಲ್ಲ. ಅವ್ರನ್ನ ವಿರೋಧ ಪಕ್ಷದ ನಾಯಕರು ಮಾಡಿದ್ರು, ನೀವು ತಿಳ್ಕೊಳ್ಳಿ. ಅವ್ರನ್ನ AICC ಅಧ್ಯಕ್ಷರು ಮಾಡಿದ್ರು, ಅವರು ಸೋತರು, ರಾಜ್ಯಸಭಾ ಮೆಂಬರ್ ಮಾಡಿ ಅವ್ರನ್ನ ರಾಜ್ಯದಲ್ಲಿ ಅಲ್ಲಿ ರಾಜ್ಯಸಭೆಯಲ್ಲಿ ಅವ್ರನ್ನ ನಾಯಕನಾಗಿ ಮಾಡಿ AICC ಅಧ್ಯಕ್ಷರು ಮಾಡಿದ್ದಾರೆ. ಸೊ ನಾವು ಅವ್ರನ್ನ ಯಾರು ಕಾಂಗ್ರೆಸ್ ಅಲ್ದವ್ರು ಬಿಜೆಪಿಯವರು ಈ ರೀತಿ ವ್ಯಂಗ್ಯ ಮಾಡೋದು ನಿಲ್ಲಿಸಬೇಕು. ಒಂದು. ಎರಡನೇದೇನೆಂದರೆ ಬಿಜೆಪಿನಲ್ಲಿ 75 ವರ್ಷಕ್ಕೆ ಈಗ ದಾಟ್ತದೆ, ಮೋದಿಯವರು ನಿವೃತ್ತಿ ಆಗ್ತಾರೆ ಅಂತ ನಮ್ಮ ಪ್ರಕಾರ ಮೋಹನ್ ಭಾಗವತ್ ಅವ್ರ ಮಾತಿನ ಸೂಚ್ಯ ಅದು ಬರ್ಬೋದು ಮಾಹಿತಿ. ಆದರೆ ಅವ್ರನ್ನ ಇಳಿಸಿ ದಲಿತರನ್ನ ಮಾಡ್ತಾರ ಮಾಡಲಿ. 100 ವರ್ಷ ಆಯಿತು RSSಗೆ ಸಂಘಟನೆ ಬಂದು. 100 ವರ್ಷದಲ್ಲಿ ಒಬ್ಬರನ್ನಾರು ದಲಿತರನ್ನಾರು ಅಧ್ಯಕ್ಷ ಮಾಡಿದ್ದಾರೆ ಅವರು. 100 ವರ್ಷದಲ್ಲಿ ಬಿಡಿ 10 ವರ್ಷ 5 ವರ್ಷ ಬಿಟ್ಬಿಡಿ. ಒಬ್ಬ ದಲಿತಂದಲ್ಲ, ಹಿಂದುಳಿದ ವರ್ಗದವರು ಅಥವಾ ಅಲ್ಪಸಂಖ್ಯಾತರು ಏನು ದೇಶದಲ್ಲಿ ಜನಗಳಲ್ಲ ಅವರಲ್ಲ. RSS ಅದು ಒಂದು ಸಂಸ್ಥೆ. ಯಾಕಂದ್ರೆ ಇಡೀ ದೇಶದ ಸಂಪನ್ಮೂಲವನ್ನು ಇಟ್ಕೊಂಡು ಇವಾಗ ದೊಡ್ಡ ಬೃಹದಾಕಾರವಾಗಿ ಬೆಳೀತಾ ಇದೆ ಅದು ಸಂಪನ್ಮೂಲ ಇಟ್ಕೊಂಡು. ಆದರೆ ಅವರು ಯಾವತ್ತಾರು ಹೇಳಿ ಬಿಜೆಪಿ ವಕ್ತಾರರು ನೇರವಾಗಿ ಹೇಳಿ ನೆಕ್ಸ್ಟ್ ನಾನೇ ಹೋಗಿ ಮೋಹನ್ ಭಾಗವತ್ನ ರಿಪ್ಲೇಸ್ ಮಾಡಿ ನಾನೇ ಅಧ್ಯಕ್ಷ ಆಗ್ತೀನಿ ಅಂತ ಹೇಳಿ ಇವರು. ಆ ಥರ ಇದೆಯಾ ನೋಡಿ RSS ಮನಸ್ಥಿತಿನಲ್ಲೇ. ಇನ್ನೂ ವರ್ಣಭೇದ ಇದೆ, ಜಾತಿ ಏನು ಆ ತಾರತಮ್ಯ ಇದೆ. ಯಾವತ್ತೂ ದಲಿತರು ಹಿಂದುಳಿದವರು ಎರಡನೇ ಪ್ರಜೆ ಅಂತಾನೆ RSSನ ಸಿದ್ಧಾಂತ. ಇವ್ರು ಏನೇ ಹೇಳ್ಬೋದು, ಆದ್ರೆ ಅವ್ರು ನಿಜವಾಗ್ಲೂ ಅವ್ರ ಉದ್ದೇಶ ಇದ್ರೆ ಮೊದಲು RSS ತನ್ನ ಬದಲಾವಣೆಯನ್ನು ಮಾಡ್ಕೊಳ್ಳಿ. ಆಮೇಲೆ ಇಡೀ ದೇಶದಲ್ಲಿ ಸಂವಿಧಾನವನ್ನು RSS ಸಂವಿಧಾನ ಅಕ್ಸೆಪ್ಟ್ ಮಾಡಿಕೊಂಡು ಸಂವಿಧಾನ ಪಠಣ ಮಾಡಲಿ ಪ್ರತಿದಿನ, ಸಂವಿಧಾನ ಪೀಠಿಕೆಯನ್ನು ಓದಿ ಪ್ರತಿದಿನ. ಅದು ಬಿಟ್ಬಿಟ್ಟು ಅವ್ರು ಮಾಡ್ತಕ್ಕಂಥ ಬೇರೆ ಕೆಲಸ, ಮನುವಾದಿ ಕೆಲಸ ಮಾಡೋದೇ ಬೇರೆ ಅವರು. ಇವತ್ತು ನಾವು ನಮ್ಮ ಸರ್ಕಾರವನ್ನ ನೋಡಿ ಅಭದ್ರತೆ ಉಂಟು ಮಾಡಬೇಕು, ಗೊಂದಲ ಉಂಟು ಮಾಡಬೇಕಂತ ಸಂಚನ್ನ ಬಿಜೆಪಿ ಮತ್ತೆ RSS ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಅದು ಸಾಧ್ಯ ಇಲ್ಲ. ಮಾನ್ಯ DK ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಪರಮೇಶ್ವರ್ ಅವರು ಒಟ್ಟಾಗಿ ಈ ಸರ್ಕಾರವನ್ನ ಪಕ್ಷವನ್ನ ಇಲ್ಲಿ ಮುನ್ನಡೆಸ್ತಾ ಇದ್ದಾರೆ. ಬಿಜೆಪಿಯ ಸಂಚಗಳಿಗೆ ಯಾರು ಬಲಿಯಾಗಲ್ಲ. 1954ರಲ್ಲಿ ಇವತ್ತಿಂದ ಹೇಳಿ RSS ನಾಗ್ಪುರದಲ್ಲಿ ಭೇಟಿ ಕೊಟ್ಟಂತ ಒಂದು ಶಾಖೆಗೆ ಭೇಟಿ ಕೊಟ್ಟಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತನ್ನು ಹೇಳಿದರು. ಏನಂತಂದ್ರೆ, ನಾನು ಯಾವ ಸಾಮಾಜಿಕ ಸಮಾನತೆಯನ್ನ ಕಾಣಲಿಕ್ಕೆ ಬಯಸ್ತೇನೋ ಆ ಸಾಮಾಜಿಕ ಸಾಮರಸ್ಯವನ್ನ ಈ ಒಂದು RSS ಸಂಸ್ಥೆಯಲ್ಲಿ ನಾನು ನೋಡ್ತಾ ಇದ್ದೇನೆ ಅಂತ. ಇದು ಮಾತು ರೆಕಾರ್ಡೆಡ್ ಇದೆ. ನಾನು ಏನು ಹೇಳ್ತಾ ಇಲ್ಲ, ಬೇಕಾದ್ರೆ ದಾಖಲೆಗಳಿದೆ, ನಾನು ನಿಮಗೆ ಕೊಡ್ತೀನಿ, ನಟರಾಜ್ ಅವ್ರಿಗೆ ಕೊಡ್ತೀನಿ. ಅಂತಹ ಒಂದು ಸಂಸ್ಥೆಯ ಬಗ್ಗೆ ನಟರಾಜ್ ಗೌಡರು ಹಗುರವಾಗಿ ಮಾತಾಡೋದು. ಎರಡನೇದಾಗಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರು ಒಂದು ಮಾತನ್ನು ಹೇಳಿದ್ದಾರೆ. ಭಾಳ ಅತ್ಯಂತ ಗೌರವಯುತವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಅದಕ್ಕೆ ಆಗಬೇಕು, ಮುಖ್ಯಮಂತ್ರಿ ಆಗಬೇಕು ಅನ್ನೋದೊಂದು ಅವ್ರದ್ದು
ಕಾಳಜಿಯಿಂದ ಹೇಳಿದ್ದಾರೆ ಹೊರತು ಅವ್ರಿಗೆ ಒಂದು ಯಾವುದೇ ರೀತಿಯಂತ ಅಗೌರವ ತೋರಿಸುವಂತದ್ದಲ್ಲ. ವ್ಯಂಗ್ಯ ಮಾಡ್ಲಿಕ್ಕೆ ಹೇಳಿರೋದು. ವ್ಯಂಗ್ಯ ಅಂತ ನಾನು ಹೇಳ್ತೇನೆ. ನಾನು ಬಿಜೆಪಿ ವಕ್ತಾರ, ನೀವಲ್ಲ ಬಿಜೆಪಿ. ನಮ್ಗೆ ಗೊತ್ತು. ಈಗ ಸಮಯೋಚಿತವಾಗಿ ಮಾತಾಡಿದ್ರೆ ಪ್ರಬುದ್ಧತೆ ಇಲ್ಲ ಅಂತ ಮಾನ್ಯ ವಿಜಯೇಂದ್ರ ಬಿಜೆಪಿ ಮೊದಲೇ ನಮ್ಮ ಮೇಲೆ ಆರೋಪ ಇದೆ, ಬಿಜೆಪಿ ಟೈಮ್ ಕೊಡಲ್ಲ ಪವರ್ ಟಿವಿ ಏನಂದ್ರೆ ನೋಡಿ ಪ್ರಬುದ್ಧತೆ ಬಗ್ಗೆ ಮಾತಾಡ್ತಾರೆ. ನಮ್ಮ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗ್ಲಿಕ್ಕೆ ಅವ್ರ ಪ್ರಬುದ್ಧತೆ ಮಾತಾಡ್ತಾರೆ. ಈ ರಾಷ್ಟ್ರದ ಪ್ರಧಾನಮಂತ್ರಿ ಆಗ್ತಕ್ಕಂಥ ರಾಹುಲ್ ಗಾಂಧಿ ಅವರ ಪ್ರಬುದ್ಧತೆ ಬಗ್ಗೆ ಅವ್ರು ಮರೆತು ಬಿಡ್ತಾರೆ. ಎಷ್ಟು ಇದೆ ನೋಡಿ. ನಮ್ಮ ವಿಜೇಂದ್ರ ಅವರ ಪ್ರಬುದ್ಧತೆ ಇಲ್ವಂತ, ಅವ್ರಿಗೆ ಅಗೌರವ ತೋರ್ಸಕ್ ಮಾತಾಡಿದಾರೆ ಅಂತ ಹೇಳ್ತಾರೆ. ಮಾತಾಡಿದ್ದಾರೆ, ತಿರ್ಗಿ ಅದೇ ಹೇಳ್ತಿರಲ್ಲ. ಹಾಗಾಗಿ ನೀವು ಸತ್ಯವನ್ನ ಒಪ್ಕೋಬೇಕು ನೀವು ಅಷ್ಟೇ. ನಮಗೆ ಕಾಂಗ್ರೆಸ್ ಪಕ್ಷ ನೀವು ಹೇಳೋ ತರ ಯಾವಾಗ ಅವ್ರಿಗೆ ಆಡಳಿತದಿಂದ ಮಿಸ್ ಆಗ್ತದೋ ಅಂಥ ಸಂದರ್ಭದಲ್ಲಿ ಇಂತಹ ಒಂದು ವ್ಯವಸ್ಥೆಯನ್ನು ಸುವ್ಯವಸ್ಥಿತವಾಗಿ ಮಾಡ್ತಕ್ಕಂಥದ್ದು ದಲಿತರ ಪರವಾಗಿ ಯಾವತ್ತೂ ಇಲ್ಲ. ಈ ರಾಜ್ಯದಲ್ಲಿ ಸುಮಾರು 35-36 ಮುಖ್ಯಮಂತ್ರಿಗಳು ಆಳ್ವಿಕೆ ಮಾಡಿದ್ದಾರೆ, ಅವರೆಲ್ಲರ ಬಗ್ಗೆ ನಮ್ಗೆ ಗೌರವ ಇದೆ. ಆದರೆ ಕಾಂಗ್ರೆಸ್ ಇವತ್ತು 141 ಸಂಖ್ಯೆ ಇರತಕ್ಕಂಥ ಒಂದು ಬಹುದೊಡ್ಡ ಒಂದು ಪಕ್ಷ ಇಂಥ ಮಹಾನ್ ದಲಿತ ನಾಯಕರೇನಿದ್ದಾರೆ, ಖರ್ಗೆ ಅವರು ಇರ್ಬೋದು, ಪರಮೇಶ್ವರ್ ಇರ್ಬೋದು, ಮಾದೇವಪ್ಪ ಇರ್ಬೋದು, ಕೆ ಎಚ್ ಮುನಿಯಪ್ಪ ಇರ್ಬೋದು, ಬೇರೆ ಯಾರೇ ಇರ್ಬೋದು, ಒಬ್ಬರನ್ನೊಂದು ಡೆಪ್ಟಿ ಸಿಎಂ ಮಾಡುವಷ್ಟು ನಿಮಗೆ ಮಾನಸಿಕ ಅಂತಃಕರಣ ಇಲ್ಲ ಅಂದ್ರೆ ನಿಮಗೆ ರಾಜ್ಯಕ್ಕೆ ಈ ರಾಜ್ಯದ ದಲಿತರ ಬಗ್ಗೆ ಮಾತಾಡಲಿಕ್ಕೆ ನಿಮ್ಗೆ ಏನಾದ್ರು ಯೋಗ್ಯತೆ ಇದೆಯಾ ಅಂತ ನಾನು ನಾವು ನೋಡಿ ಚಲವಾದಿ ನಾರಾಯಣ ಸ್ವಾಮಿ ಅವರು 35 ವರ್ಷ ಅಲ್ಲಿ ಕೆಲಸ ಮಾಡಿ ಬಂದು ಬರಿಗೈಲಿ ಬಂದಂತ ಸಾಂವಿಧಾನಿಕ ಹುದ್ದೆಯಾದಂತ ಪ್ರತಿಪಕ್ಷದ ನಾಯಕನ ಸ್ಥಾನವನ್ನ ನಾವು ಕೊಟ್ಟಿದ್ದೇವೆ. 35 ವರ್ಷಗಳ ಕಾಲ ನೀವು ಅವ್ರು ಕಾಂಗ್ರೆಸ್ ದುಡಿಸ್ಕೊಂಡ್ರಿ, ಅವ್ರು ಕಣ್ಣೀರ್ ಹಾಕೊಂಡು ಹೊರಗಡೆ ಬಂದ್ರು. ಅವ್ರು ಕೊಟ್ಟಿರ್ತಕ್ಕಂಥ ಎಲ್ಲ ಅಧಿಕಾರ ಕೊಟ್ಟಿತ್ತು, ನೀವು ಕಾಯ್ತಾ ಇದ್ದಷ್ಟೇ. ನಿಮ್ಮಲ್ಲಿ ಯಾರು ನಾಯಕರು ಇರಲಿಲ್ಲ, ಅದು ಭಾರತೀಯ ಜನತಾ ಪಾರ್ಟಿ ದಲಿತರ ಪರವಾಗಿರ್ತಕ್ಕಂಥ ಅಂತಃಕರಣ. ಅವತ್ತು ನಾನು ಕೂಡ ಇದ್ದೆ. ವರ್ಷದಿಂದ ಅಲ್ಲ, ನೀವು ಸಿದ್ದರಾಮಯ್ಯನವರು ಚಡ್ಡಿ ತಂದು ನಿಮ್ಗೆ ಕೊಡಕ್ ಬಂದಿವಿ ನಾವು ಅವತ್ತು. ಅದಕ್ಕೋಸ್ಕರ ಒಂದು ಏನಾದ್ರೂ ಬದಲಾವಣೆ ಇದ್ರೆ ಬಹಳ ಒಂದು ಏನಾದ್ರೂ ಮುಖ್ಯಮಂತ್ರಿ ಆಗ್ಬೋದು ಒಂದು ಆಶಾಭಾವನೆ ಇರೋದು ಅಂದ್ರೆ ಅದು ಕೇವಲ ಭಾರತೀಯ ಜನತಾ ಪಾರ್ಟಿಲಿ ಮಾತ್ರ. ಕಾಂಗ್ರೆಸ್ ಯಾವತ್ತೂ ಮಾಡಲ್ಲ ಅಂತ ಆಗ್ಲೇ ಪ್ರೂವ್ ಮಾಡಿದ್ದಾರೆ 65 ವರ್ಷ. ಇವತ್ತಿನ ಸಮಯ ಪರಿಪಕ್ವ ಅಂತ ಅನ್ಕೋತೀನಿ. ಒಂದ್ ಕಡೆ ಮುಖ್ಯಮಂತ್ರಿ ಬದಲಾವಣೆ, ಇನ್ನೊಂದ್ ಕಡೆ ರಾಜ್ಯಾಧ್ಯಕ್ಷರ ಬದಲಾವಣೆ, ಇಬ್ಬರಿಗೂ ಅವಕಾಶ ಇದೆ. ಅಂದ್ರೆ ಚರ್ಚೆಗಳ ಬಗ್ಗೆ ಮಾತಾಡ್ತೀನಿ, ಇಬ್ಬರಿಗೂ ಅವಕಾಶ ಇದೆ. ಬಟ್ ಎಲ್ಲ ಒಂದ್ ಕಡೆ ನಾನು ಪಾಸಿಬಿಲಿಟಿ ಬಗ್ಗೆ ಮಾತಾಡೋದಾದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಅವತ್ತಿನ ದಿನ ಕಣ್ಣುವರೆಗೂ ಬಂದು ಹೋಗಿದ್ದಂತಹ ಒಂದು ಅವಕಾಶವನ್ನ ಖರ್ಗೆ ಅವರು ಇವತ್ತು ಸ್ವೀಕಾರ ಮಾಡುವ ಅಥವಾ ತಾನೇ ಹೋಗಿ ಕೂತ್ಕೊಳ್ಳೋ ಅಧಿಕಾರದಲ್ಲಿ ಇದ್ದಾರೆ. ವೈ ಕಾಂಟ್, ವೈ ನಾಟ್ ಅಂತ. ನೀವು ಒಬ್ಬ ದಲಿತ ನಾಯಕ, ನೀವು ಹೀಗಾಗಿ ದಲಿತ ಕೋಟಾದಲ್ಲಿ ನೀವು CM ಆಗಿ ಅಂದರೆ ಖರ್ಗೆ ಅವರು ಒಪ್ಪೋದಿಲ್ಲ. ಅದನ್ನು ಸಾರ್ವಜನಿಕವಾಗಿ ಅನೇಕ ಸರ್ತಿ ಹೇಳಿದ್ದಾರೆ ಅವರು. ನಾನು ಕಾಂಗ್ರೆಸ್ಗೋಸ್ಕರ ಕಾಂಗ್ರೆಸ್ನ ರಾಜಕಾರಣ ಬಿಟ್ಟು ಬೇರೆ ಯಾವ ರಾಜಕಾರಣ ಮಾಡಿಲ್ಲ 50 ವರ್ಷಗಳಷ್ಟು. ನಾನು ಶಾಸಕನಾಗಲಿ, ಮಂತ್ರಿ ಆಗಲಿ, ಇವತ್ತು AICC ಅಧ್ಯಕ್ಷನಾಗಿ ಏನೇ ಮಾಡಿದ್ರು ಕೂಡ ನಾನು ಕಾಂಗ್ರೆಸ್ಗೋಸ್ಕರ ದುಡಿದಿದ್ದೇನೆ. ಪ್ರತಿಯೊಂದು ಚುನಾವಣೆ ಗೆಲ್ಲೋದಕ್ಕೂ ಕೂಡ ನಾನು ನನ್ನ ಶ್ರಮದ ಮೇಲೆ ಗೆದ್ದಿದ್ದೇನೆ. ನನ್ನ ಒಂದು ನಾಯಕತ್ವವನ್ನು ಜಾತಿಯ ಆಚೆ ನೋಡಿ ನೀವು ರಿಕಗ್ನೈಸ್ ಮಾಡೋದಾದರೆ ಅವ್ರು ಒಪ್ಕೊಳ್ತಾರೆ. ಆದರೆ ಇಲ್ಲಿನ ಡಿಬೇಟ್ ಬೇರೆ. DK ಶಿವಕುಮಾರ್ ಹೇಳಿದ್ರು ಯಾವಾಗ 23 ಹಿಂದೆ ಚುನಾವಣೆ ಮುಂಚೆನೆ, ನಾನು ಬೇಡ, ಸಿದ್ದರಾಮಯ್ಯನವರು ಬೇಡ, ಖರ್ಗೆ ಅವರು CM ಆಗಲಿ ಅಂತ. ಈ ಥರದ ಒಂದು ಮಾತುಗಳು ಪರ್ಯಾಯ ಲೈಕ್ ಅ ಶೀಲ್ಡ್, ಒಂದು ಗುರಾಣಿ ಥರ ಖರ್ಗೆ ಅವ್ರನ್ನ ಉಪಯೋಗಿಸೋದಿದೆಯಲ್ಲ, ಬಹುಶಃ ಇದು ಅವರ ಘನತೆಗೆ, ಅವರ ನಾಯಕತ್ವಕ್ಕೆ ಕೊಡುವ ಗೌರವ ಅಲ್ಲ. ಇದು ಆ ಥರ ಯೂಸ್ ಮಾಡಬಾರ್ದು. ಈಗ ವಿಜೇಂದ್ರ ಹೇಳಿದ ಮಾತು ಕೂಡ ಹಾಗೇನೆ. ನೀವು ಖರ್ಗೆ ಅವ್ರನ್ನ ಮಾಡಿ, ಖರ್ಗೆ ಮಾಡೋದಕ್ಕೆ ವಿಜೇಂದ್ರ ಆಗಬೇಕು. ಖರ್ಗೆ ಮುಖ್ಯಮಂತ್ರಿ ಆಗಬೇಕಾದ್ರೆ ಖರ್ಗೆ ಪ್ರಧಾನ, ವಿಜೇಂದ್ರ ಪಾತ್ರ ಏನಿದೆ ಅದರಲ್ಲಿ? ಹಾಗೇನೆ ಏನಾಗಿದೆ ಅಂದರೆ ಇಲ್ಲಿ BJP ಆಪ್ಟಿಕ್ಸ್ ಚೆನ್ನಾಗಿದೆ. ಈ ಮೋದಿ ಅವ್ರನ್ನ ಇಟ್ಕೊಂಡು ನಮ್ಮ ದೊಡ್ಡವರು ಹೇಳಿದ್ರಲ್ಲ, ಮುರ್ಮು ಅಧ್ಯಕ್ಷರಾಗಿರೋದು ಎಲ್ಲ ಅವ್ರ ಆಪ್ಟಿಕ್ಸ್ ಚೆನ್ನಾಗಿದೆ. ಕಾಂಗ್ರೆಸ್ಸಲ್ಲಿ ಆಪ್ಟಿಕ್ಸ್ ಭಾಳ ಕೊರತೆ ಇದೆ. ಈ RSSನ ಬಗ್ಗೆನ ಎಲ್ಲ ಆರೋಪಗಳನ್ನು ಸಂಪೂರ್ಣವಾಗಿ ಒಪ್ಪಿ, ಇನ್ನೊಂದೆರಡು ಹೆಚ್ಚು ಆರೋಪ ಕೂಡ ಮಾಡಬಲ್ಲೆ ನಾನು RSS ಬಗ್ಗೆ. ಅದೆಲ್ಲ ಒಪ್ಪಿ ನಾನು ಹೇಳೋದಾದರೆ, ನೀವು ಆ ಸಂಘಟನೆಯನ್ನು ನಿಮ್ಮ ಸಂಘಟನೆಯ ಮೂಲಕ ಎದುರಿಸಬೇಕಾಗ್ತದೆ, ಮಾತಿನ ಮೂಲಕ ಅಲ್ಲ. ಈಗ ಅಂಬೇಡ್ಕರ್ ಬಗ್ಗೆ ಮಾತಾಡ್ತಾರೆ ಕಾಂಗ್ರೆಸ್ನವರು, ನಾವು ಅವ್ರನ್ನ ಕಾನೂನು ಮಂತ್ರಿ ಮಾಡಿದ್ದೀವಿ ಅಂತ. ಕಾಂಗ್ರೆಸ್ ಕಾನೂನು ಮಂತ್ರಿ ಮಾಡಿಲ್ಲ ಅಂಬೇಡ್ಕರ್ ಅವರನ್ನು. ಅದು ನ್ಯಾಷನಲ್ ಗೌರ್ಮೆಂಟ್, ಅದು ಕಾಂಗ್ರೆಸ್ ಸರ್ಕಾರ ಅಲ್ಲ. ಮೊಟ್ಟ ಮೊದಲನೇ ನೆಹರು ಸರ್ಕಾರ, ಇಟ್ ಇಸ್ ನ್ಯಾಷನಲ್ ಗೌರ್ಮೆಂಟ್, ಇಟ್ ಇಸ್ ನಾಟ್ ಕಾಂಗ್ರೆಸ್ ಗೌರ್ಮೆಂಟ್. ಕಾಂಗ್ರೆಸ್ ಗೌರ್ಮೆಂಟ್ ಇಸ್ ಆಫ್ಟರ್ ಎಲೆಕ್ಷನ್ಸ್.
52 ಎಲೆಕ್ಷನ್ ನಂತರ ಕಾಂಗ್ರೆಸ್ ಸರ್ಕಾರ ಸೋಲ್ಸಿದ್ರು ಅವ್ರಿಗೆ 2 ಸರಿ ಸೋಲ್ಸಿದ್ರು ಎಲೆಕ್ಷನ್ ಅಲ್ಲಿ ಅವಕಾಶ 2 ಕೊಡ್ಲಿಲ್ಲ. ಸರಿ ಸೋಲ್ಸಿದ್ರು ಈಗ ಅವ್ರು 2 ಸರಿ ಸೋಲ್ಸಿದ್ರು ಅಲ್ಲ, ನೀವು ಸಂವಿಧಾನ ರಚನೆಗೆ ಯಾರು ಅವಕಾಶ ಹೇಳಿಲ್ಲ ಅನ್ನೋ ಕೊಟ್ಟಿದ್ದು ಕಾರಣಕ್ಕೋಸ್ಕರ ಕಾಂಗ್ರೆಸ್ಸೇ. ಇಲ್ಲ, ಇಲ್ಲ, ಅವ್ರ ದಯವಿಟ್ಟು ಮೊದಲ ಕ್ಷಮಿಸಿ. ಮೊದಲ Sorry, ಆದೇಶ sorry, ಮಾಡಿದ್ದು ಗೌಡ್ರೆ, ಕಾಂಗ್ರೆಸ್ಸೇ. ಗೌಡ್ರೆ, ಬಿಜೆಪಿ ಎಷ್ಟು ಬೇಕಾದ್ರೆ ಅಲ್ಲಗಳಿಬಹುದು, ಅದು ಎಷ್ಟು ಬೇಕಾದ್ರೆ ಸುಳ್ಳು ಹೇಳ್ಬೋದು. ಗೌಡ್ರೆ, ದಯವಿಟ್ಟು ಎಷ್ಟೇ ಕ್ಷಮಿಸಿ. ಹೇಳಿದ್ರು ಬಿಜೆಪಿ ಎಷ್ಟೇ ಸುಳ್ಳು ಹೇಳ್ಬೋದು. ನೀವು ಯಾವುದೂ ಸತ್ಯನೇ. ಮಾಡಿಲ್ಲ, ಅಂಬೇಡ್ಕರ್ ಇತಿಹಾಸದಲ್ಲಿ ಅವಮಾನ ಮಾಡಿದಿರಿ, ಸತ್ಯನೇ. ಅವರಿಗೆ ಬಿಜೆಪಿ ಎಷ್ಟೇ ಸುಳ್ಳು ಹೇಳ್ಬೋದು. ಅತ್ಯಂತ ಅವಮಾನಕರವಾಗಿ ನಡೆಸ್ಕೊಂಡಿದ್ದೀರಿ. ಏನಂದ್ರೆ ಈಗ ಎಲ್ಲ ಪಕ್ಷಗಳು ಕೂಡ ನಾವು ಪಕ್ಷಾತೀತವಾಗಿ ಹೇಳೋದಾದ್ರೆ ಅದು JDS ಆಗಲಿ, ಕಾಂಗ್ರೆಸ್ ಆಗಲಿ ಅಥವಾ BJP ಆಗಲಿ, ಇವರೆಲ್ಲರೂ ಕೂಡ ಈ ದಲಿತ ಅನ್ನೋದನ್ನ ಮತ್ತು ಅಹಿಂದ ಅನ್ನೋದನ್ನ ಒಂದು ಕಾರ್ಡ್ ತರ, ಒಂದು ಮತ ಬ್ಯಾಂಕಿನ ಕಾರ್ಡ್ ತರ ಯೂಸ್ ಮಾಡ್ತಾರೆ ವಿನ ನಿಜವಾಗಿ ಕಾಳಜಿ ಇಲ್ಲ. ನಿಜವಾದ ಕಾಳಜಿ ಯಾವ ಪಕ್ಷದಲ್ಲೂ ಇಲ್ಲ. ಇದ್ರು ತುಂಬಾ ಒಳ್ಳೇದು, ಇದ್ರೆ ನಾವು ಬಹಳ ಖುಷಿಯಿಂದ ಸ್ವೀಕಾರ ಆತರ ಇಲ್ಲ, ಆತರ ಇದ್ದಿದ್ರೆ ನಾವು 5 ಕೋಟಿ ಜನ ಗ್ಯಾರಂಟಿ ಯೋಜನೆಗೆ ಯಾಕೆ ಡಿಪೆಂಡ್ ಆಗಿರ್ತಿದ್ರು ಇಲ್ಲಿ. ಇವತ್ತಿನ ಭಾರತದ ಪರಿಸ್ಥಿತಿನೇ ಬೇರೆ ಇರ್ತಾ ಇತ್ತೇನೋ. ಅಂಥ ಪರಿಸ್ಥಿತಿಯನ್ನು ತರೋ ಅವಕಾಶ ಇದ್ದಂಥ ಯಾವ ರಾಜಕೀಯ ಪಕ್ಷಗಳು ಅದನ್ನು ಮಾಡಲಿಲ್ಲ. ಬಟ್ ಇವತ್ತಿನ ದಿನಕ್ಕೆ ಅದನ್ನು ಆಗಬೇಕು ಅಂತ ಎಲ್ಲರೂ ಮಾತಾಡ್ತಿದ್ದಾರೆ, ಅದು ನಮ್ಮ ದುರ್ದೈವ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಂದೇ ಮಾತಲ್ಲಿ ಧನ್ಯವಾದ ಹೇಳ್ತೀನಿ, ಸಮಯದ ಅಭಾವ ಇರೋದ್ರಿಂದ. ಥ್ಯಾಂಕ್ ಯು ಸೋ ಮಚ್ ಮೂವರಿಗೂ ಕೂಡ. ಒಟ್ಟಾರೆ ಏನೇ ಡೆವಲಪ್ಮೆಂಟ್, ರಾಜಕಾರಣ ಅವ್ರು ಏನು ಬೇಕಾದರೂ ಮಾಡ್ಕೊಳ್ಳಿ, ಬಟ್ ಅವರ ಮೂಲ ಉದ್ದೇಶ, ಮುಖ್ಯ ಧ್ಯೇಯ ಜನರ ಅಭಿವೃದ್ಧಿ ಅಥವಾ ಪ್ರದೇಶದ ಅಭಿವೃದ್ಧಿ ಆಗಿದ್ರೆ ಎಲ್ಲವೂ ಚಂದ. ಮತ್ತಿದ್ದು ನಮಗೇನು ಕೇಳಿಸ್ಕೊಳ್ಳೋಕ್ಕೆ, ಕುತ್ಕೊಂಡು ನೋಡೋದಕ್ಕೆ ನಮಗೇನು, ನಮ್ಮ ಮನೆ ಚೆನ್ನಾಗಿರಲಿ, ನಮ್ಮ ಮನೆ ಸುತ್ತಮುತ್ತ ಚೆನ್ನಾಗಿರಲಿ ಅನ್ನೋದೊಂದೇ ಆಶಯ.